ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿರುವಂಥ ಮೇಲಿದ್ದವರು, ಎದುರುಗಡೆ ಇದ್ದವರು, ಮಕ್ಕಳು, ಹಿರಿಯರು, ದೊಡ್ಡ ಮಕ್ಕಳು, ಸಣ್ಣ ಮಕ್ಕಳು, ಅತಿ ದೊಡ್ಡ ಮಕ್ಕಳು, ಎಲ್ಲ ಮಕ್ಕಳಿಗೂ, ಹೊರಗಡೆ ಇರೋ ಮಕ್ಕಳಿಗೂ ನಮಸ್ಕಾರ. ಮತ್ತು ಮಮತಾ ಮೇಡಮು, ಮಮತಕ್ಕ ಅವ್ರ ನೆನಪು ನನಗೆ ಸದ್ಯ ಈ ಒಂದು ಸಂದರ್ಭದಲ್ಲಿ ಸೂಕ್ತವಾದದ್ದು ಅಂದರೆ ನನ್ನ ಪ್ರೀತಿಯ ಗೆಳೆಯ ರಾಜು ಇವತ್ತು ಬೆಳಿಗ್ಗೆ ನನಗೆ ಮಮತಕ್ಕನ ಬಗ್ಗೆ ಒಂದು ಸಣ್ಣ ಪದ್ಯ ಅವನು ಬರೆದಿದ್ದು ಕಳಿಸಿದ್ದ. ಭಾಳ ಆ ಪದ್ಯದಲ್ಲಿ ಶಬ್ದಗಳಿಗಿಂತ ಜಾಸ್ತಿ ಮೌನ ಇದೆ. ಅದನ್ನು ಅವನು ಜಾಸ್ತಿ ಇಲ್ಲ, ಅದು 2 ಸಾಲು. ಅವನ ಪದ್ಯಗಳು ಯಾವತ್ತೂ ಕಿರಿದಾಗೆ ಹೇಳ್ತವೆ. ಅದನ್ನು ಅವನೇ ಓದಿದರೆ ಅದು ಬಹಳ ಸೂಕ್ತವಾದ ಒಂದು ಮುಡಿಪು ಮಮತಕ್ಕನಿಗೆ ಅಂತ ಅನ್ನಿಸ್ತದೆ. ಅವನು ಬಂದು ಓದಬೇಕು ಅಂತ ಒಂದು ಸಣ್ಣ ವಿನಂತಿ ನನ್ನ. ಅವನ ಬಾಯಲ್ಲಿ ಕವಳ ಇರ್ದಿದ್ರೆ ಇದು ದೊಡ್ಡ ಪದ್ಯ ಅಲ್ಲ, ಹಾಗಾಗಿ ಹೆದರೋದು ಬೇಡ. ಮಮತೆಯ ನಾಯಕರು ಅಂತ ಈ ಪದ್ಯದ ಹೆಸರು. ಹಂಬಲಾಗುತ್ತಾರೆ ಮಮತಾ ನಾಯಕರು ಮತ್ತೆ ಮತ್ತೆ. ಬೆಳ್ಳಗೆ ತೆಳ್ಳಗೆ ತೇರಿನಂತಿದ್ದವರು, ಹುಳುಕು ಕೊಳಕು ಒಂದು ಮನದ ಮೂಲೆಯಲ್ಲೂ ಇಲ್ಲದಂತಿದ್ದವರು, ತಾಯ್ತನವೇ ತೆರೆದಂತೆ ಪಾಠ ಮಾಡಿದರು. ಸ್ನೇಹವೇ ಸ್ನೇಹ, ದ್ವೇಷ ಜಗಳ ಅಸೂಯೆ ಗೊತ್ತಿಲ್ಲದಂತಿದ್ದವರು ಆಕಸ್ಮಿಕ ಅಪಘಾತದಲ್ಲಿ. ಇಂದೂ ಕಂಬನಿ ಮಿಡಿಯುತ್ತಿದೆ ಅಲ್ಲಿಯ ಮರಗಿಡಗಳು. ನಮಸ್ಕಾರ. ಈ ಒಂದು ಮೌನ ಇದೆಯಲ್ಲ, ಈ ಒಂದು ಕಿರು ಕವಿತೆಯಲ್ಲಿ ಅದೇ ಅನುಭವ. ಫಾಲ್ಗುಣ ಹೇಳಿದೆ, ಕಾವ್ಯದ ಅನುಭವ ಅಂದರೆ ಅದು. ಎಲ್ಲದಕ್ಕೂ ಅರ್ಥ ಅಂತ ಇರುವುದೇ ಇಲ್ಲ. ಜೀವನಕ್ಕೆ ಅರ್ಥ ಇಲ್ಲಂತೆ ಕಾವ್ಯಕ್ಕೆ ಎಲ್ಲಿಂದ ಬರಬೇಕು? ಮನುಷ್ಯ ಮಾಡ್ಕೊಂಡಿದ್ದದನ್ನೆಲ್ಲ ಅದಕ್ಕೊಂದು ಅರ್ಥ. ಒಂದು ಕಿಟಕಿ ಹೊರಗಡೆ ನೋಡಲಿಕ್ಕೆ ಒಂದು ಕಿಟಕಿ ಮಾಡಿಕೊಳ್ತೇವೆ. ಹಾಗೆ ಒಂದು ಸಣ್ಣ ಸಣ್ಣ ಕಿಟಕಿ, ಕವಿತೆ ಒಂದು ಕಿಟಕಿ, ಕತೆ ಒಂದು ಕಿಟಕಿ, ಯಕ್ಷಗಾನ ಒಂದು ಕಿಟಕಿ, ಅದೇ ಆಖ್ಯಾನ ಬೇರೆ ಬೇರೆ ಥರ ಮಾಡಿ ಬೇರೆ ಬೇರೆ ಕಿಟಕಿ. ಅದರಲ್ಲೂ ಮಾಬಲ ಹೆಗಡೆದು ಒಂದು ಕಿಟಕಿ, ಶಂಭು ಹೆಗಡೆದು ಒಂದು ಕಿಟಕಿ, ಚಿಟ್ಟಾಣಿ ಹೊಡೆದು ಒಂದು ಕಿಟಕಿ, ಅದೇ ಪಾತ್ರ, ಒಬ್ಬೊಬ್ಬರದ್ದು ಒಂದೊಂದು ಕಿಟಕಿ. ಹಾಗೆ ಆ ಥರ ಮನುಷ್ಯ ಕಥನ ಮಾಡಿಕೊಂಡು ಬೇರೆ ಬೇರೆ ಅದಕ್ಕೆ ಇಂಟರ್ಪ್ರಿಟೇಷನ್ ಮಾಡಿಕೊಂಡು, ಆ ರೀತಿ ಕಲೆ ಅಂದರೆ ಒಂದು ಅನುಭವ, ಅನುಭವಿಸೋದಕ್ಕೆ. ಇವತ್ತು ಮೋಹನ್ ಭರಣಿಯವರು ನನಗೆ 3-4 ವರ್ಷಗಳಿಂದ ಹೇಳ್ತಾಯಿದ್ರು. ಸೊ ನನಗೆ ಅದೊಂಥರ, ನಮಗೆ ಬೇಕಾದ ತಿಂಡಿಯನ್ನು ನಾವು ಕಡೆಯಾಗಿ ತಿನ್ನಬೇಕು ಇಟ್ಕೊಂಡಿರ್ತೇವೆ. ಹಾಗೆ ನಾನು ಇಲ್ಲಿ ಬರುವುದನ್ನು ಮುಂದೂಡ್ತಾನೇ ಇದ್ದೆ. ಬರೋಣ ಒಂದು ದಿವಸ ಆರಾಮಾಗಿ ಬರೋಣ ಅಂತ. ಅಂತೂ ಇವತ್ತು ಬರಲಿಕ್ಕೆ ನನಗೆ ಭಾಳ ಖುಷಿಯಾಯಿತು. ಆಮೇಲೆ ಅದಕ್ಕೆ ಇವೆಲ್ಲ ಸಹಯೋಗ, ರವಿ ಅವರು ಅದಕ್ಕೆ ಸೇರಿದರು. ಇವತ್ತು ಬರಲಿಕ್ಕೆ ತುಂಬ ನನಗೆ ಆನಂದ ಆಯಿತು. ಇವತ್ತು ಎಲ್ಲರೂ ಇಲ್ಲಿ ಸೇರಿದ್ದೀರಿ. ಯಾಕಂದ್ರೆ ನಾನು 3-4 ತಿಂಗಳಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆಗ ಯಾರ್ಯಾರು ಬರಬೇಕು ಅಂತ ನನಗೆ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅನಿಸಿತ್ತು. ಅವ್ರು ಯಾರೂ ಅಲ್ಲಿ ಬಂದಿರಲಿಲ್ಲ, ಅವರೆಲ್ಲ ಇವತ್ತು ಇಲ್ಲಿದ್ದೀರಿ. ಆವತ್ತಿಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಭಾಳ ಮಹತ್ವದ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ಮಕ್ಕಳ ಕಾರ್ಯಕ್ರಮ, ಮಕ್ಕಳು ಇರಬೇಕಾದಲ್ಲಿ ಹೋಗಬೇಕಾದ್ದು ಇವತ್ತಿನ ಅನಿವಾರ್ಯ ಇದೆ. ಯಾಕಂದರೆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕಾದ್ದು ಕಾವ್ಯ ಪ್ರೇಮವನ್ನು. ಯಾಕಂದರೆ ಕೊನೆಗೂ ಕಾವ್ಯ ಪ್ರೇಮ ಅಂದರೆ ಜೀವನ ಪ್ರೇಮ. ಜೀವನದ ಬಗ್ಗೆ ಯಾರಿಗೆ ಪ್ರೀತಿ ಇದೆಯೋ, ಜೀವನ ಬಗ್ಗೆ ಕಾವ್ಯ ಪ್ರೀತಿ ಏನು ಮೊಳೆಸ್ತೇವೋ ಅದೇ ಕಾವ್ಯ ಪ್ರೇಮ. ಹೊರತು ಕಾವ್ಯ ಪ್ರೇಮ ಅಂದರೆ ಅದು ಕೆಲವರಿಗೆ ಮಾತ್ರ ಬರಬೇಕಾದ್ದು. ಕಾವ್ಯ ಪ್ರೇಮ ಅಂದರೆ ಅದು ಏನೋ ಶಾಣೆಯ ಮಂದಿದು, ಬುದ್ಧಿವಂತರದ್ದು
ಕಾವ್ಯ ಪ್ರೇಮ ಅಂದರೆ ಅದು ರಕ್ತದಲ್ಲೇ ಬರ್ತದೆ, ಕಾವ್ಯ ಪ್ರೇಮ ಅಂದರೆ ಹಾಗೆಲ್ಲ ಇಲ್ಲ. ಅದು ಯಾವುದೋ ಒಂದು ಹಂತದಲ್ಲಿ ಏನೋ ಕವಿತೆ ಓದೋರು ಕವಿತೆ ಬರಲಿಕ್ಕೆ ಶುರು ಮಾಡ್ತಾರೆ, ಯಾವುದೋ ಹಂತದಲ್ಲಿ ಯಕ್ಷಗಾನ ನೋಡಿದವರು ಯಕ್ಷಗಾನ ಕುಣಿಲಿಕ್ಕೆ ಶುರು ಮಾಡ್ತಾರೆ, ಯಾವುದೋ ಒಂದು ಹಂತದಲ್ಲಿ ಹಾಡು ಕೇಳಿದವರು ಹಾಡು ಹಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅದು. ಹೀಗಾಗಿ ಮಕ್ಕಳಲ್ಲಿ ಒಂದು ಶಾಲೆಯ ಹಂತದಲ್ಲಿ ನೀವು ಈ ಥರದ್ದೆಲ್ಲ ಪ್ರೀತಿ ಇಲ್ಲಿದ್ರೆ ಪಠ್ಯೇತರ ಅನ್ನೋ ಶಬ್ದ ಯಾಕೆ ಬಂತದ್ದು? ಪಠ್ಯ ಶಾಲೆಯಲ್ಲಿ ನಡೀತಿರ್ತದೆ, ಶಾಲೆಯಲ್ಲಿ ಮಾಸ್ತರು ಪಠ್ಯ ಕಲಿಸ್ತಿರ್ತಾರೆ. ಅವ್ರು ಹೇಳ್ದಂಗೆ 18 ತಾಸು 18 ಪೀರಿಯಡ್ಡು. ಎಷ್ಟು ಪೀರಿಯಡ್ಗಳು ಅಂದ್ರಿ ಸರ್ ನೀವು? 20 ಪೀರಿಯಡ್ಡು. ಆ ಪೀರಿಯಡ್ಡಿನ ಸ್ಟ್ರೆಸ್ ಏನು ಅಂತ ಕಲಿಸಿದವರಿಗೂ ಗೊತ್ತು, ಕಲಿತವರಿಗೂ ಗೊತ್ತು. ಅದರ ಆಚೆಗೆ ಪಠ್ಯೇತರ ಉಂಟಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್, ಅದೇನು ಬದುಕು. ಪಠ್ಯೇತರ ಅಂದರೆ ಬದುಕು. ಆ ಪಠ್ಯೇತರದ ಬಗ್ಗೆ ಒಂದು ರುಚಿ ಹತ್ತಿಸೋದಿದೆಯಲ್ಲ, ನಮಗೆ ಹೊರಗಡೆ ಮಾಸ್ತರನ್ನೇ, ಅದೇ ಮಾಸ್ತರು ಶಾಲೆ ಮಾಸ್ತರನ್ನೇ ಹೊರಗಡೆ ತರಕಾರಿ ಮಾರ್ಕೆಟಲ್ಲಿ ನೋಡಿದಾಗ ಅರೆ ಮಾಸ್ತರ್ ಅಡ್ಡಿಲ್ಲ ನಮ್ಮಂಗೆ ಇದ್ದಾರೆ ಅನ್ನಿಸ್ತಿತ್ತು. ಅವರು ತರಕಾರಿ ಅವ್ರ ಹತ್ರ ಚೌಕಸಿ ಮಾಡ್ತಿದ್ರು, 1-2 ಬೆಂಡೆಕಾಯಿ ಹಾಕಿ ಹೇಳಿ, ಅಡ್ಡಿಲ್ಲ ಮಾಸ್ತರು. ಅವರು ಚೌಕಸಿನೂ ಮಾಡ್ತಾರೆ ಅನ್ನಿಸ್ತಿತ್ತು ನಮಗೆ. ಅವರು ಕೂಡ ನಾಟಕಕ್ಕೆ ಬಂದು ನೆಗೆಡುವಾಗ, ಯಾಕಂದ್ರೆ ಗಣಿತ ಮಾಸ್ತರ್ ನೆಗೆಯಾಡಿದ್ರಂತೂ ಭಾಳ ಅಪರೂಪ. ಶಿವರಾತ್ರಿ ನಾಟಕದಲ್ಲಿ ಗಣೇಶ್ ಮಾಸ್ತರ್ ಬಿದ್ದು ನೆಗೆಯಾಡುವಾಗ ನಮಗೆ ನಾಟಕಕ್ಕಿಂತ ಗಣೇಶ್ ಮಾಸ್ತರನ್ನೇ ನೋಡ್ತಿದ್ವಿ ನಾವು. ಎಂಥ ಆನಂದ ನಮಗೆ, ವಾಹ್! ಅಂದರೆ ಇದು ನಮ್ಮ ಜೀವನದ ಅಮೂಲ್ಯವಾದಂಥ ಪ್ರಸಂಗಗಳು. ಯಾಕಂದರೆ ಅದು ಪಠ್ಯೇತರ. ಇವು ಏನಿದೆಯಲ್ಲ, ಇದರಲ್ಲಿ ನಮಗೆ ಆಸಕ್ತಿ ಹೊರಟೋಗ್ಬಿಟ್ರೆ ಜೀವನದಲ್ಲಿ ಕಾವ್ಯಕ್ಕೂ ಅರ್ಥ ಇಲ್ಲ, ಯಾವುದಕ್ಕೂ ಅರ್ಥ ಇಲ್ಲ. ಜೀವನದಲ್ಲಿ ಪ್ರೀತಿ, ಮನುಷ್ಯ ಲೋಕದಲ್ಲಿ ಪ್ರೀತಿ, ಅದನ್ನು ಹೆಚ್ಚು ಮಾಡೋದು ಕಾವ್ಯದ ಯಾವುದೇ ಕಲೆಯ ಮೂಲಭೂತವಾದ ಧರ್ಮ. ಮೂಲಭೂತವಾದ ಧರ್ಮ ಅಂದರೆ ಅದು ಜೀವನ ಧರ್ಮ, ಮನೋಧರ್ಮ. ನಮ್ಮಲ್ಲಿ ಧರ್ಮದ ವ್ಯಾಖ್ಯೆ ಎಲ್ಲ ಬೇರೆ ಆಗೋಗಿದೆ, ಅದು ಬೇರೆದೇ ಚಾಪ್ಟರ್ ಉಂಟು. ಮನುಷ್ಯ ಲೋಕದಲ್ಲಿ ಪ್ರೀತಿ, ಮನುಷ್ಯ ಲೋಕದಲ್ಲಿ ಅನುರಕ್ತಿ, ಮನುಷ್ಯ ಲೋಕದಲ್ಲಿ ಆಸಕ್ತಿ, ಜೀವನ ಪ್ರೀತಿ, ಕಲೆಕ್ಟಿವ್ ಮೈಂಡ್, ಎಲ್ಲರದ್ದು ಸೇರಿ ಒಂದು ಮನಸ್ಸಿರ್ತದೆ, ಅದರ ಜೊತೆಗೆ ಒಂದು ನಂಟು. ಅದಕ್ಕೆ ಸಂಬಂಧಪಟ್ಟದ್ದು ಕಾವ್ಯ. ಅದರಲ್ಲಿ ನಂಟು ಸಾಧಿಸಲಿಕ್ಕೆ ಇದೆಲ್ಲ ಇವರು ಮಾಡಿದ್ದು, ಭರಣಿಯವರು ಮಾಡಿದ್ದು, ಮಕ್ಕಳು ಭಾಗವಹಿಸಿದ್ದು. ನನಗೆ ಭಾಳ ಖುಷಿ ಅಂದರೆ ಇವೆಲ್ಲ PUCಯಲ್ಲಿದ್ದವರು ಬರೆದ ಪದ್ಯಗಳಂತೆ, ನಂಬಲಿಕ್ಕೆ ಆಗುವುದಿಲ್ಲ. ಅದು ಕರೆಕ್ಟ್ ಟೈಮು, ಮೊಡವೆಗಳು ಮೂಡುವ ಹೊತ್ತು. PUCಯಲ್ಲಿದ್ದಾಗ ಎಲ್ಲರಿಗೂ ಮೊಡವೆ ಮೂಡ್ತದೆ, ಟೀನೇಜ್ ಲವ್ ಆಗ್ತದೆ, ಅನಿಸುತ್ತಿದೆ ಯಾಕೋ ಎಂದು ಆಗ್ತದೆ. ಆ ಟೈಮ್ನಲ್ಲೇ ಕವಿತೆ ಮೂಡಬೇಕು, ಆ ಟೈಮ್ನಲ್ಲೇ ಏನೋ ಆಗ್ತದೆ, ಯಾಕೆ ಹೇಳಿ ಗೊತ್ತಾಗೋದಿಲ್ಲ. ಆ ಟೈಮ್ನಲ್ಲೇ ಕವಿತೆ, ಕತೆ, ಆಕರ್ಷಣೆ ಎಲ್ಲ. ಮನುಷ್ಯ ದೊಡ್ಡವರು ಮಳ್ಮಳ್ಳಾಗಿ, ದೊಡ್ಡವರೆಲ್ಲರೂ ಮಳ್ಳರಂಗೆ ಕಾಣೋ ಟೈಮ್ ಅದು. ಮತ್ತು ದೊಡ್ಡವರು ಮಳ್ಳರೇ ಇಡ್ತಾರೆ, ರಿಯಲಿ ಹೇಳ್ತೇನೆ ನಾನು. ಎಲ್ಲ ದೊಡ್ಡವರು ಮಳ್ಳರೇ ಇಡ್ತಾರೆ, ಮತ್ತು ಅವ್ರು ಹೇಳೋದೆಲ್ಲ ಮಳ್ಳೆ ಆಗಿರ್ತದೆ. ಅದು ಕರೆಕ್ಟ್ ಟೈಮು. ಆಗಲೇ ಕವಿತೆಯ ಹುಚ್ಚು ಹಿಡಿಬೇಕು, ಆಗಲೇ ಕವಿತೆಯ ಒಂದು ಲಾಜಿಕ್, ಎಲ್ಲ ಲಾಜಿಕ್ಕನ್ನು ಮೀರುವಂಥ, ತರ್ಕವನ್ನು ಮೀರಿದಂಥ ಲಾಜಿಕ್ ಅದು ಕಾವ್ಯ. ಆ ಕಾವ್ಯದ ಪ್ರೀತಿಗೆ ಒಂದು ಇಂಬು. ಈ ಬಸ್ಲೆ ಚಪ್ರ ಕಟ್ತಾರಲ್ಲ, ಬಸ್ಲೆಗೆ ಒಂದು ಚಪ್ರ ಕಟ್ಕೊಡೋದು, ಕಡೆ ಬಸ್ಲೆ ಬಳ್ಳಿ ಹಬ್ಕೊಂಡು ಹೋಗ್ತದೆ. ನನಗಿನ್ನೂ ನೆನಪದೆ, ಮಲ್ಬನೆಯವರು ಇಲ್ಲಿ ಲಯನ್ಸ್ ಕೂತ್ಕೊಂಡಿದ್ದಾರೆ. ಈ ಲಯನ್ಸ್ ಒಂದು ಕಾಲದಲ್ಲಿ ಒಂದು ಗುಬ್ಬಿ ಮರಿ ಆಗಿತ್ತು. ಅವರು ನಮ್ಮ ಮನೆಗೆ ಬಂದು ನಮ್ಮ ತಂದೆಯವ್ರ ಎದುರಿಗೆ ಮುನ್ನುಡಿ ಬರೀಲಿಕ್ಕೆ ಬಂದು ಕೂತಿದ್ರು, ಅಲ್ರಿ ಬರೆಸ್ಕೊಳ್ಳಿಕ್ಕೆ. 40-50 ವರ್ಷದಿಂದ 50 ವರ್ಷದಿಂದ 50 ವರ್ಷದಿಂದ ಗೋಕರ್ಣದಲ್ಲಿ. ಅವಾಗ ದಾಂಡೇಲಿ ಎಲ್ಲಿದ್ದರು ನೀವು? ಎಲ್ಲಿದ್ದರು? ಅಂಕೋಲದಲ್ಲಿದ್ದರು. ಹೀಗೆ ನಿಮ್ಮ ಏಜ್ನಲ್ಲೇ ಇದ್ದು, ಸಣ್ಣ ಇದು ಟೀನೇಜ್ ಪರ್ಸನ್ ಅಥವಾ ಗ್ರ್ಯಾಜುಯೇಷನ್ ಆಗಿದ್ದರು, ಕಾಲೇಜಲ್ಲಿದ್ದರು. ಹಾಗೆ ಆ ರೀತಿಯ ಒಂದು ರೆಕ್ಕೆ ಬರ್ತದೆ. ಅವರು ಸ್ವಲ್ಪ ಮೇಲೆ ಹೋಗ್ತೀರಿ, ಅಲ್ಲಿಂದ ಎಲ್ಲ ಬೇರೆ ಎಲ್ಲರೂ ಒಂದೇ ಕಾಣ್ತಾರೆ. ಸ್ವಲ್ಪ ಮೇಲೆ ಒಂದು ಉಲ್ಲಾಸ್ ಹೆಗಡೆ ಅಂತ ಒಬ್ಬ ಕಥೆಗಾರರಿದ್ದ, ರಾಜು ಓದಿದ್ಯಲ್ಲ, ಉಲ್ಲಾಸ್ ಹೆಗಡೆ. ಭಾಳ ಇಲ್ಲ, ಅವ್ರು ಸೈಂಟಿಸ್ಟ್ ಆಗಿದ್ದ, ಬೇಗ ತೀರ್ಕೊಂಡ ಪುಣದಲ್ಲಿ. ಇನ್ ಕ್ಲಾಸ್ಮೇಟ್, MSc ಸೈನ್ಸ್ ಸ್ಟೂಡೆಂಟ್, ಕೆಮಿಸ್ಟ್ರಿ. ಅವನು ಬ್ಯೂಟಿಫುಲ್ ಕತೆ ಬರೀತಿದ್ದ. ಅಲ್ಲೇ ಅವನ ಸ್ವಲ್ಪ ಆಳಿಸಿ ಒಬ್ಬ ಹಾಲಕ್ಕಿ ಕೆಲಸಗಾರನ ಒಂದು ಕತೆ ಉಂಟು. ಆ ಕೆಲಸಗಾರ ಬಗೆಯಲ್ಲಿ ಆಳಿಸಿ ಅವನು.
ಆದರೆ ಅವನಿಗೆ ತೆಂಗಿನಕಾಯಿ ಕೊಯ್ಲಿಕ್ಕೆ ಮೊದಲು ತಯಾರಾಗ್ತಾನೆ ಅವ. ತೆಂಗಿನಕಾಯಿ ಕೊಯ್ಲಿಕ್ಕೆ ರೆಡಿ, ಮೊದಲು ಮರ ಹತ್ತು ಬಿಡ್ತಾರೆ ಟಕ 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 ಟಕ. ಯಾಕೆ ಕೇಳಿದ್ರೆ ಆಗ ಆ ಒಡೆದಿರು ಇರ್ತಾನಲ್ಲ, ಒಡೆಯ ಕೊಯ್ಸುವ, ಅವ ಮೇಲಿನಿಂದ ನೋಡಿದ್ರೆ ಕೋಳಿ ಮರಿ ಕಣ್ಣಂಗೆ ಕಾಣ್ತಾನಂತೆ. ಎಂಥ ಮಜಾ ಅಲ್ಲ. ಬಾಕಿ ಟೈಮ್ನಿಗೆ ಜಬರ್ದಸ್ತಿ ಮಾಡಿ ಹಿಂಗೆ ಮಾಡು ಹಂಗೆ ಮಾಡು, ಒಳಕಾಲಿರ್ಬೇಡ, ಮುಟ್ಬೇಡ, ಅಲ್ಲಿಲ್ಲೂ ಎಲ್ಲ ಮಾಡುವಂಥ ಈ ಬ್ರಹ್ಮರಾಕ್ಷಸ ಮೇಲಿನಿಂದ ನೋಡಿದ್ರೆ ಇಟೇ ಕೋಳಿ ಮರಿ ಕಣ್ಣಂಗೆ ಕಾಣ್ತಂತೆ. ಆ ಕಾರಣಕ್ಕಾಗಿ ಕಾಯಿ ಇಲ್ಲಿದ್ರು ಮರ ಹತ್ಕೊಂಡು ಕೂತ್ಕೊಳ್ತಿದ್ದೆ. ಇದು ಉಲ್ಲಾಸ್ ಹೆಗಡೆ ಬರೆದಂಥ ಕಥೆ. ಇನ್ನೂ ಮರೆಯುವುದಿಲ್ಲ ನಾನು. ಇದು ಒಂದು ಸಾಹಿತ್ಯ, ಒಂದು ಕಾವ್ಯ, ಒಬ್ಬ ಮನುಷ್ಯನಿಗೆ ಕೊಡಬಹುದಾದಂಥ ಒಂದು ಲಂಘನ. ಇದು ಒಂದು ಇದರಲ್ಲೇ ಇರುವಂಥ ರೆಕ್ಕೆ. ಅದು ಅಂದರೆ ಅದು ಪರಕಾಯ ಪ್ರವೇಶ. ಉಲ್ಲಾಸ ಹೆಗಡೆ ಆ ಒಂದು ಅವನ ಹಾಲಕ್ಕಿಯ ಒಬ್ಬ ಕೆಲಸಗಾರನ ಆತ್ಮದಲ್ಲಿ ಹೊಕ್ಕಿ ಮರ ಹತ್ತಿ ಕಂಡ ನೋಟ, ಅದು ಕಾವ್ಯ ನಮಗೆ ಕೊಡ್ತದೆ, ಒಂದು ಕಥೆ ನಮಗೆ ಕೊಡ್ತದೆ. ಇರೋದು ಒಂದೇ, ನಮಗೆ ಎಷ್ಟು ದಿವಸ ಇರ್ತೇವೆ ನಾವು ಇರುವಾಗ ಈ ರೀತಿಯ ಒಂದು ಪರಕಾಯ ಪ್ರವೇಶ ಅದು ಯಾವಾಗ ಸಾಧ್ಯ? ನಮ್ಮ ಜೀವನದಲ್ಲಿ ನಾವೆಲ್ಲರೊಳಗಡೆ ಬೆರೆತಾಗ, ನಮ್ಮ ಆತ್ಮ ಎಲ್ಲರೊಳಗೆ ಬೆಳೆತಾಗ ಮಾತ್ರ ಈ ರೀತಿ ಸಾಧ್ಯ. ಆವಾಗ ಅಂತರಂಗ ಬಹಿರಂಗ ಇವೆಲ್ಲ ಇದೇ ಇರೋದಿಲ್ಲ. ನಾವು ಖಾಸಗಿ ಅಂತ ಬರೆದದ್ದೆಲ್ಲ ಸಾರ್ವಜನಿಕವಾಗಿರ್ತದೆ, ಸಾರ್ವಜನಿಕ ಅಂತ ಬರೆದದ್ದೆಲ್ಲ ಖಾಸಗಿಯಾಗಿರ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಈ ಪುಸ್ತಕದಲ್ಲಿ ನನಗೆ ಒಂದು 4 ನಾನು ಹೇಳ್ತೇನೆ, ನನಗೆ ಇಷ್ಟವಾದ ಒಂದು 4 ಸಾಲು ಹೇಳಿ ಆಮೇಲೆ ಮತ್ತೊಂದು 2 ಮಾತಾಡಿ ಕೂತ್ಕೊಳ್ತೇನೆ. ಆಮೇಲೆ ನಿಮಗೇನಾದರೂ ಪ್ರಶ್ನೆ ಕೇಳಿದ್ರೆ ಬಹಳ ಖುಷಿ, ಕೇಳದಿದ್ರೆ ಇನ್ನೂ ಖುಷಿ. ಇದರಲ್ಲಿ ಅದೇ ಇವು ಒಂದು ಕವಿತೆ ನಾನು ನಿನ್ನೆ ಓದಿ ಇಷ್ಟು ನಾನು ಖುಷಿಯಾಗೋಯ್ತು ಅಂದರೆ ಕಣ್ಣಲ್ಲಿ ನೀರು ಬಂದೋಯ್ತು ನನಗೆ. ಅಂದರೆ ಅಷ್ಟು ಕನ್ನಡದ ಶ್ರೇಷ್ಠ ಕವಿತೆಗಳಲ್ಲಿ ಒಂದಾಗುವಂಥ ಒಂದು ಕವಿತೆ ಉಂಟು ಇದರಲ್ಲಿ. ಅದರ ಹೆಸರು ಹಸಿವು ಮಾತಾಡಿತು ಅಂತ. ಅದರಲ್ಲಿ ಧ್ವನಿ ಎಷ್ಟಿದೆ ಅಂದರೆ ಬಹುಶಃ ಆ ಕವಿಗೂ ಗೊತ್ತಿಲ್ಲ ಅದು ಆ ಥರ ಇದೆ ಅಂತ, ಅಷ್ಟು ಅದ್ಭುತವಾದ ಕವಿತೆ ಇದೆ. ಅದು ಪಡೆದವನು ಅಮರೇಶ್ ರುಕ್ಮಾಪುರ್ ಅಂತ. ಇನ್ನೊಂದು ವೈಶಾಲಿ ಎನ್ ಅಂತ ಒಬ್ಬಳು ಹುಡುಗಿ ಬರೆದಿರೋದು ನಿವೇದನೆ ಅಂತ ಕವಿತೆ. ಇನ್ನೊಬ್ಬನು ದೀಕ್ಷಿತ್ ಜಿ ಎನ್ ಅಂತ ಒಬ್ಬನು ಬರೆದಿರುವಂಥ ಕವಿತೆ ಜಾತಿ ವೃಕ್ಷ ಅಂತ ಒಂದು ಕವಿತೆ. ಇನ್ನೊಬ್ಬ ಐಶ್ವರ್ಯ ಲಕ್ಷ್ಮಿ ಅಂತ ಬರೆದವಳು ಅಪ್ಪನ ನೆನಪಿನಲ್ಲಿ ಅಂತ. ಇವೆಲ್ಲ ನಿತ್ಯ ಜೀವನದ ಅನುಭವದಿಂದಲೇ ಬಂದಂಥ ವಿಷಯಗಳು, ಕವಿತೆಗಳಾದಂಥ ಕವಿತೆಗಳು, ಅದ್ಭುತವಾದ ಕವಿತೆಗಳು. ಆಮೇಲೆ ಕೆಲವು ಅಲ್ಲಲ್ಲಿ ಮಿಂಚುವ ಸಾಲುಗಳು ನನ್ನಲ್ಲಿ ಉಳಿದಿವೆ, ಅದನ್ನು ಹೇಳ್ತೀವಿ. 4-5 ಜಾಸ್ತಿ ಇಲ್ಲ, ಸ್ಯಾಂಪಲ್ಲಿಗೆ. ಈ ಅಂಗಡಿಯಲ್ಲಿ ಕೆಲವರು ಸ್ಯಾಂಪಲ್ ಕೊಡ್ತಾರಲ್ಲ, ಸ್ವಲ್ಪ ತಿನ್ನು ನೋಡ್ರಿ ಹೇಳಿ, ಹಂಗೆ ಅಷ್ಟೇ, ಎಲ್ಲ ಓದೋದಿಲ್ಲ, ಹೆದರಬೇಡಿ. ಇವಳು ಗಾರ್ಗಿ ಸೃಷ್ಟಿಯಿಂದ ಅಂತ ಶಿರ್ಸಿ ಅವಳೇ ಒಬ್ಬಳು ಬರೆದಿರೋದು ಇದು. ಎಲ್ಲರೂ ಅವಳ ಆಸೆ ಏನಪ್ಪ ಅಂತ, ಕೆಲವರು ನಾನು ಇದಾಗಬೇಕು ಅದಾಗಬೇಕು ಅಂತೆಲ್ಲ ಹೇಳ್ತಾರೆ. ಇವಳ ಆಸೆ ನೋಡಿ ಎಷ್ಟು ಚೆನ್ನಾಗಿದೆ ಕನಸು. ಎಲ್ಲರೂ ಪ್ರೀತಿಯಿಂದ ನೋಡುವ ಟಿ ವಿ ಆಗುವ ಕನಸು, ಎಲ್ಲರೂ ಮುದ್ದಾಡುವ ಮೊಬೈಲ್ ಆಗುವ ಕನಸು, ಹಲವರು ಇಷ್ಟಪಡುವ ಪುಸ್ತಕವಾಗುವ ಕನಸು. ಅವಳಿಗೆ ತಾನು ಮೊಬೈಲ್ ಆಗಬೇಕು ಅಂತ ಕನಸು, ಯಾಕಂದರೆ ಎಲ್ಲರೂ ಮುದ್ದಾಡ್ತಾರಂತೆ. ತಾನು ಟಿ ವಿ ಆಗಬೇಕು ಅಂತ ಕನಸು ಅವಳಿಗೆ, ಯಾಕಂದ್ರೆ ಎಲ್ಲರೂ ನೋಡ್ತಾರಂತೆ. ಎಲ್ಲರಿಗೂ ಟಿ ವಿ ಒಳಗೆ ಬರಬೇಕು ಅಂತ ಕನಸಾಗ್ತದೆ, ಎಲ್ಲರಿಗೂ ಮೊಬೈಲ್ ತೊಗೊಳ್ಬೇಕು ಅಂತ ಕನಸು, ಇವಳಿಗೆ ಮೊಬೈಲ್ ಆಗಬೇಕು ಅಂತ ಕನಸು. ಇವು ವೆರಿ ಜೆನ್ವಿನ್ ಪೊಯಿಟ್ರಿ ಅಂತಾರೆ ಇದಕ್ಕೆ, ಅಂದರೆ ಸಿನ್ಸಿಯರ್ ಪೊಯಿಟ್ರಿ. ಅದರಲ್ಲಿ ಪೋಸ್ಚರಿಂಗ್ ಇಲ್ಲ, ಅವಳಿಗೆ ಏನು ಅನಿಸಿದೆ ಅದು ಬರೆದಿದ್ದಾರೆ. ಇನ್ನೊಂದು ತಾಯಿ ಬಗ್ಗೆ ಒಬ್ಬರು ಬರೆದಿದ್ದಾರೆ ನೋಡಿ, ಅದು ಸಿಂಪಲ್ ಆಗಿದೆ. ಬೈದರೂ ಮುದ್ದಿಸುಗಳು, ಹಸಿವಿಲ್ಲದಿದ್ದರೂ ತಿನ್ನಿಸುಗಳು, ಗೊಂಬೆಯಂತೆ ಹೊತ್ತು ಶಾಲೆಗೆ ಬಿಟ್ಟವಳು ಅಮ್ಮ. ನನಗೆ ಆ ಗೊಂಬೆಯಂತೆ ಹೊತ್ತು ಶಾಲೆಗೆ ಬಿಟ್ಟವಳು ಎಷ್ಟು ಚೆನ್ನಾಗಿದೆ ನೋಡಿ. ಅವಳು ತನ್ನನ್ನೇ ಗೊಂಬೆ ಮಾಡ್ಕೊಂಡಂಗೆ, ಅಂದರೆ ಅವಳು ಮಗಳನ್ನೇ ಗೊಂಬೆ ಮಾಡಿಕೊಂಡಿದ್ದಾಳೆ ಅನ್ನೋದು ಒಂದು ಹೊಸ ಇಮೇಜರಿ ಇದೆ, ಅದು ನನಗೆ ಇಷ್ಟ ಆಯಿತು. ಇನ್ನೊಂದು ಇಬ್ಬನಿ ಬಗ್ಗೆ ಒಂದು ಬರೆದಿರೋ ಒಂದು ಪದ್ಯ ಇದೆ, ಚಂದನಾ ಕೆ ಅಂತ. ಅವಳು ಇದು ಯಾರು ಬೈದರೂ ಮುದಿಸೋಳು ಬರೆದವಳು ಪ್ರಿಯಾಂಕಾ ಹೆಗಡೆ ಹೊನ್ನಾವರದವಳು.
ಈ ಇಬ್ಬನಿ ಬೆಕ್ಕು ಬರೆದವಳು ಚಂದನಾಕೆ ದಾವಣಗೆರೆ. ಅವಳು ಗಾಳಿಯೊಳಗೆ ನೀರೋ ನೀರೊಳಗೆ ಗಾಳಿಯೋ ಮುಂಜಾನೆಯ ನೋಟಕ್ಕೆ ಹಾಕಿದ ಪರದೆ, ಯಾವ ಜಾದೂಗಾರನ ಸೆಲೆಯೋ ಕಲೆಯೋ ಹೊಂಗಿರಣದ ಸುಳಿಯಲ್ಲಿ ಸಂಚಾರ ಸಾಗಿದೆ. ಒಂಥರ ಒಂದು ಅಬ್ಸ್ಟ್ರಾಕ್ಟ್ನೆಸ್ ಇದೆ ಅದರಲ್ಲಿ. ಇವೆಲ್ಲ ಆ ಏಜಿಗೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಹೊಸ ವಿಷಯಗಳಿವು. ಇಲ್ಲಿದ್ರೆ ಇಷ್ಟು ಅಬ್ಸ್ಟ್ರಾಕ್ಟ್ ಆಗಿ ಬರೆಯೋಕ್ಕೆ ಯಾರು ಹೋಗೋದಿಲ್ಲ. ಸೊ ಇದಕ್ಕಾಗಿ ನನಗೆ ತುಂಬ ಅಂದರೆ 83 ಕವಿತೆಗಳಲ್ಲಿ ಇಷ್ಟಾದರೂ ಕೆಲವು ಸಾಲುಗಳು, ಆ 5 ನಾನು ಹೇಳಿದ ಪದ್ಯಗಳು ಇವೆಲ್ಲ ಅನ್ನೋದು ತುಂಬ ಚೇತೋಹಾರಿಯಾದ ಸಂಗತಿ. ಆಮೇಲೆ ಮುಖ್ಯ ಪ್ರಾಬ್ಲಮ್ ಏನು ಅಂದರೆ ಹೊಸ ಕಾವ್ಯವನ್ನು ಇವರ್ಯಾರೂ ಓದೇ ಇಲ್ಲ. ಅಟ್ಲೀಸ್ಟ್ ಮಯೂರದಂಥ ಪತ್ರಿಕೆಗಳು, ಪ್ರಜಾವಾಣಿ, ಕನ್ನಡಪ್ರಭದಂಥ ಪತ್ರಿಕೆಗಳ ವಿಶೇಷ ಸಂಚಿಕೆಗಳು, ಭಾನುವಾರದ ಪುರವಣಿಗಳ ಕವಿತೆಗಳನ್ನಾದರೂ ಓದಿದ್ದರೆ ಅವರಿಗೆ ಗೊತ್ತಾಗ್ತಿತ್ತು ಕಾವ್ಯ ಎಲ್ಲಿಗೆ ಬಂದಿದೆ ಅಂತ. ಅದೇನಾಗಿದೆ, ಸುಗಮ ಸಂಗೀತವೇ ಕಾವ್ಯ, ಸುಗಮ ಸಂಗೀತದಲ್ಲಿ ಬರುವ ಕವನಗಳೇ ಕಾವ್ಯ ಅಂತ ತಿಳಿದುಕೊಂಡಿರುವಂಥ ಕಾಲದಲ್ಲಿ ನಾವೀಗ ಇದ್ದೇವೆ ಅಂತ ಅನಿಸ್ತದೆ ನನಗೆ. ಅಂದರೆ ಭಾವ ತೀವ್ರತೆ, ಭಾವ ಅನ್ನೋ ಶಬ್ದ ಇಷ್ಟು ಸಲೀಸಾಗೋಗಿದೆ ಅಂದರೆ ತ್ರಾಸಾಗಬಾರ್ದು ಯಾವುದಕ್ಕೂ. ಬೀಸುವ ಗಾಳಿ, ತಾರೆ, ಚಂದ್ರ, ಭಾವ ಅದು ಅಲ್ಲ. ಲೈಫ್ ಇನ್ನೂ ನಮ್ಮನ್ನು ರೆಸ್ಟ್ಲೆಸ್ ಮಾಡಬೇಕು ಕಾವ್ಯ. ಯಾವಾಗಲೂ ನಮ್ಮನ್ನು ವಿಚಲಿತಗೊಳಿಸಬೇಕು, ನಮ್ಮನ್ನು ಅಸ್ಥಿರಗೊಳಿಸಬೇಕು, ಅದು ಕಾವ್ಯ. ನಮ್ದು ಏನಾಗಿದೆ ಅಂದರೆ ಮಧ್ಯಾಹ್ನದ ಊಟ ಆಗಿದೆ, ರಾತ್ರಿ ಊಟ ಗ್ಯಾರಂಟಿ ಇದೆ, ಸಂಡೇ ಪಾರ್ಟಿನೂ ಗ್ಯಾರಂಟಿ ಇದೆ, ಮಧ್ಯದಲ್ಲಿ ಟೈಮ್ ಪಾಸು. ಅದು ಕಾವ್ಯ ಅಂತ. ಕಾವ್ಯ ಅಂದರೆ ಟೈಮ್ ಪಾಸು, ಕಾವ್ಯ ಅಂದರೆ ಶೋಕಿ ಅನ್ನುವಂಥ ಒಂದು ಏನೋ ಒಂದು ರೀತಿ ಐಷಾರಾಮಿನ ಸಂಗತಿ ಅನ್ನೋದು ಒಂದು ರೀತಿ ಬಂದ್ಬಿಟ್ಟಿದೆ. ಅಲ್ಲ, ಸುಗಮ ಸಂಗೀತದ ಕಾವ್ಯ ಗಾಯನದ ಒಂದು ಪರಿಕರ ಕಾವ್ಯ ಅಲ್ಲ. ಅದನ್ನು ಮೊದಲು ಹೊಸ ತಲೆಮಾರಿನ ಕವಿಗಳು ನೋಡಬೇಕು. ನನಗೆ ನೋಡ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಗಾಯನಕ್ಕೆ ಅನುಕೂಲವಾದಂಥ ಲಯಬದ್ಧವಾದಂಥ ಗೇಯಗುಣವುಳ್ಳಂಥ ಸಾಲುಗಳು ಕಾವ್ಯ ಅಂದ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನು ಕಾವ್ಯ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸರ್ ನಿಮ್ಮ ಕಾವ್ಯ ತುಂಬ ಸೂಪರ್ ಆಗಿರುತ್ತೆ ಅಂತ ನಾನು ಇಮಿಡಿಯೇಟ್ಲಿ ಹೇಳ್ತೀನಿ, ನನ್ನದು ಸಿನಿಮಾ ಹಾಡು ಅದು ಕಾವ್ಯ ಅಲ್ಲ. ನನ್ನ ಕಾವ್ಯ ಬೇಕಿದ್ದರೆ ನನ್ನ ಕವನ ಸಂಕಲನಗಳನ್ನು ಓದಿ ಅಂತ ನಾನು ಅವಳಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಅಲ್ಲಿ ನನ್ನ ಕವಿತೆಗಳು ನಿಮಗೆ ಸಿಗ್ತವೆ. ಸಿನಿಮಾ ಹಾಡು ಕಾವ್ಯ ಅಲ್ಲ ಅಂತ ಹೇಳ್ತೀನಿ. ಅದು ಯಾವುದೋ ಸಿನಿಮಾದಲ್ಲಿ ಯಾವುದೋ ಹೀರೋಗೆ ಹೀರೋಯಿನ್ ಮೇಲೆ ಪ್ರೀತಿಯಾಗಿದೆ ಅಥವಾ ಏನೋ ಆಗಿದೆ ಅಥವಾ ಅವರ ನಡುವೆ ಜಗಳ ಆಗಿದೆ ಅಂತ ನಾನು ಅವರಿಗೆ ಬರೆಕೊಟ್ಟ ಸಾಲುಗಳು, ಅದು ಯಾವುದೋ ಧಾಟಿಗೆ ಬರೆದ ಸಾಲುಗಳು, ಅದು ಕಾವ್ಯ ಅಲ್ಲ ಅಂತ ನಾನು ಬಾಯಿ ಬಿಟ್ಟು ಅವ್ರಿಗೆ ಹೇಳಬೇಕಾಗತ್ತೆ. ಹೀಗೆ ಅಂದರೆ ಹೊಸ ತಲೆಮಾರು ಕವಿಗಳನ್ನು, ಕವನ ಸಂಕಲನಗಳನ್ನು ಓದುವ ಅಗತ್ಯ ಎಂದಿಗಿಂತ ಇವತ್ತು ಜಾಸ್ತಿ ಇದೆ. ಅದನ್ನು ಕನ್ನಡ ಪ್ರಾಧ್ಯಾಪಕರು ಅಥವಾ ಇಂಗ್ಲೀಷ್ ಪ್ರಾಧ್ಯಾಪಕರು ಅಥವಾ ಶಿಕ್ಷಕಿಯರು ವಿದ್ಯಾರ್ಥಿನಿಯರಿಗೆ ಒತ್ತಿ ಹೇಳುವ ಅಗತ್ಯ ಇದೆ. ಆಮೇಲೆ ಸಾಹಿತ್ಯ ಅಕಾಡೆಮಿಯರು ಪ್ರತಿ ವರ್ಷ ಪ್ರಕಟವಾದ ಅತ್ಯುತ್ತಮ ಕವಿತೆಗಳ ಆಯ್ದ ಪುಸ್ತಕಗಳನ್ನು ಪ್ರತಿ ವರ್ಷ ಪ್ರಕಟಿಸುತ್ತಾ ಬಂದಿದ್ದಾರೆ ಕಳೆದ 30-40 ವರ್ಷಗಳಿಂದ. ಭಾಳ ಚೀಪು, 30 ರೂಪಾಯಿಗೆ ಸುಮಾರು 300-400 ಪುಟಗಳ ಸುಮಾರು 300-400 ಕವಿತೆಗಳ ಸಂಕಲನ ಸಿಗುತ್ತದೆ ಅಕಾಡೆಮಿಯ ಇದಕ್ಕೆ ಹೋದರೆ, ಮಳಿಗೆಗಳಿಗೆ ಹೋದರೆ. ಅದನ್ನು ಕಾಲೇಜುಗಳಿಗೆ ತರಿಸ್ಕೋಬೇಕು, ಲೈಬ್ರರಿಯಲ್ಲಿ ಇಟ್ಕೋಬೇಕು. ಅದರಲ್ಲಿ ಎಲ್ಲ ಅತ್ಯುತ್ತಮ ಕವಿತೆಗಳ ಸಂಕಲನಗಳಿರ್ತವೆ. ಅದರಲ್ಲಿ ಫಾಲ್ಗುಣ ಗೌಡರ ಕವನಗಳು ಇದ್ದಾವೆ, ನಮ್ಮ ಜಿಲ್ಲೆಯ ಎಷ್ಟೋ ಕವಿಗಳ ಕವಿತೆಗಳಿದ್ದಾವೆ. ಅಂದರೆ ಅವೆಲ್ಲ ಡಿಫ್ರೆನ್ಸ್ ಪೋಯಮ್ಸ್ ಅಂತ ನಾನು ಹೇಳ್ತೇನೆ. ಬಹುಶಃ ನಾನು ಇಷ್ಟು ಪ್ರಾಸ್ತಾವಿಕವಾಗಿ ಮಾತಾಡಿದ್ದು ಸಾಕು ಅಂತ ಅನಿಸ್ತದೆ ಅಲ್ವಾ? ಈಗ ಏನಾದರೂ ಪ್ರಶ್ನೆ ಉತ್ತರ ಇದ್ದರೆ ಆ ಸಂದರ್ಭದಲ್ಲಿ ಇನ್ನೂ ನಾನು ಏನೇನೋ ಹೇಳಬೇಕು ಅಂತಿದ್ದನ್ನು ಆವಾಗ ನಾನು ಹೇಳಬಹುದು. ಆಮೇಲೆ ನಾನು ಪಠ್ಯೇತರ ಅಂತ ಹೇಳ್ತೀನಲ್ಲ, ಆವಾಗ ಪಠ್ಯೇತರ ಆಗ ಒಂದೆರಡು ವಿಷಯ ಹೇಳ್ತೇನೆ. ಹೇಗೆ ನಿಜ ಜೀವನದ ವಿಷಯಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಉಳಿತಾವೆ ಅನ್ನೋದಕ್ಕೆ. ನಮ್ಮ ಶಾಲೆಯಲ್ಲಿ ಒಂದು ಸಲ ಅಂದರೆ ಕೆಲವೊಂದು ವಿಷಯಗಳನ್ನು ತಕ್ಷಣ ನಿಮಗೆ ಪ್ರತಿಫಲ ಸಿಗೋದಿಲ್ಲ. ಅವ್ರು ಹೇಳಿದ್ರಲ್ಲ ಭರಣಿಯವರು, ಇದನ್ನು ಅಂಕುರ ಅಂತ ಮಾಡಿದೆ, ಅದು ಮಾಡಿದ್ದು ತಕ್ಷಣ ನಿಮಗೆ ಪ್ರತಿಫಲ ಸಿಗೋದಿಲ್ಲ. ಅದು ಇವತ್ತು ಮಾಡಿದ್ದು ನಾಳೆ ಅಲ್ಲ, ಲೈಫ್ ಲಾಂಗ್ ಅದರ ಪ್ರತಿಫಲ ಮುಂದೆ ಸಿಗ್ತಾ ಹೋಗ್ತದೆ. ತಕ್ಷಣ ನಾಳೆ ಅಲ್ಲ ಅದು ಇವತ್ತು ಗಿಡ ನೆಟ್ಟಿದ್ದು ನಾಳೆ ಸಿಗುವುದಲ್ಲ ಫಲ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ನಮ್ಮ 2-3 ಕಡೆ ಹೇಳಿದ್ದೀನಿ ನಾನಿದು. ನಮ್ಮೂರಲ್ಲಿ ನಮ್ಮ ಶಾಲೆಯಲ್ಲಿ ಆಗಸ್ಟ್ 15ಕ್ಕೆ ಪ್ರತಿ ವರ್ಷ ಗೋಕರ್ಣ ಭದ್ರಕಾಳಿ ಶಾಲೆಯಲ್ಲಿ ಗಾರ್ಡನ್ ಕಾಂಪಿಟೇಷನ್ ಇರ್ತಿತ್ತು. ಗಾರ್ಡನ್ ಬೆಳೆಸೋದು 9th A 9th B 9th C ಹೀಗೆ ನಮ್ಮ ಕ್ಲಾಸ್ ರೂಮ್ ಎದುರುಗಡೆ ಜಾಗ ಇತ್ತು, ಅಲ್ಲಿ ಗಾರ್ಡನ್ ಬೆಳೆಸಬೇಕು ನಾವು.
ಸೊ ನಮ್ಮದು 9th A. ಸೊ ನಾವು ಗಾರ್ಡನ್ ಬೆಳೆಸ್ತಾ ಇದ್ವಿ, ಏನೋ ಹೊಸದಾಗಿ ಏನೇನೋ ಗಿಡ ನೆಡೋದು, ಬಣ್ಣದ ಗಿಡ ಅದು ಇದು ಎಲ್ಲ. ಸೊ ನಮ್ಮ ಕ್ಲಾಸಲ್ಲಿ ಜಾನ್ ಹೇಳಿ ನಮ್ಮ ಕ್ಲಾಸ್ಮೇಟ್ ಇದ್ದ. ಅವರು ತಂದೆ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅವರು ಮನೆ ನಮ್ಮ ಶಾಲೆಗೆ ಹತ್ರನೇ. ಅವನು ಹೇಳ್ದ, ನಮ್ಮ ಮನೆ ಶಾಲೆಗೆ ಹತ್ರನೇ, ನಾನು ರಾತ್ರಿಗೂ ಬಂದು ನೀರು ಹಾಕ್ತೆ. ಸೊ ನಮ್ಮದು ಜೋರು ಬೆಳೀತದೆ ಅವಾಗ ಉಳಿದವ್ರಿಗಿಂತ ಹೇಳ್ದ. ನಮಗೂ ಖುಷಿ, ನಮ್ಮ ಇದಕ್ಕೆ ನೀರಾವರಿ ಜಾಸ್ತಿ ಆಗ್ತದಲ್ಲ, ಸೊ ಬೆಳೀತದೆ ಹೇಳಿ. ಕಡೆಗೆ ನೋಡಿದ್ರೆ 2 ವಾರ ಆಯಿತು, ಉಳಿದವ್ರದ್ದು ಗಾರ್ಡನ್ ಬೆಳೀತಾ ಉಂಟು, ನಮ್ಮದು ಗಾರ್ಡನ್ ಬೆಳೀತಾನೇ ಇಲ್ಲ. ಎಂತ ಆಯಿತು ಅವಳು ನೋಡಿದ್ರೆ ಅವ್ನು ಕಡೆದು, ಜಾನ ನೀನು ನೀರು ಹಾಕ್ತಿಲ್ವಾ? ಇಲ್ಲ, ನಾನು 3 ಸಲ ಹಾಕ್ತೇನೆ, ರಾತ್ರಿನೂ ಬರ್ತೇನೆ, ಬೆಳಿಗ್ಗೆ 5ವರೆಗೂ ಬಂದು ಹಾಕ್ತೇನೆ. ಬರೀ ಹಾಕೋದಷ್ಟೇ ಅಲ್ಲ, ಬೇರೆ ಬಂದದೇವಲ್ಲಿ ಹೊಳೆ ತೆಗೆದು ನೋಡ್ತೇನೆ ಅಂತ. ಎಲ್ಲರೂ ನಮಸ್ಕಾರ ಹಾಕಿ, ಏನೂ ಮಾಡೋದು ಬೇಡ ನೀನು, ನಾಳೆಯಿಂದ ಸುಮ್ಮನೆ ಇರು. ಅವ ನೆಟ್ಟು ಗಿಡ ಎಲ್ಲ ತೆಗೆದು ನೋಡಿದ್ದು, ಬೇರೆ ಬಂದದೇವಲ್ಲಿ ನೋಡಿ ಮಟ್ಟು ಹಾಕೋದು ಮತ್ತು ನೀರು ಹಾಕೋದು ಮಾಡ್ತೀವಿ. ಹೀಗೆ ಬೇರೆ ತೆಗೆದು ನೋಡೋ ವ್ಯಾಪಾರ ಮಾಡಬಾರ್ದು, ನಾವು ನೀರು ಹಾಕೋದಷ್ಟೇ ಮಾಡಬೇಕು. ಹೀಗಾಗಿ ಇವರು ಏನು ಅಂಕುರ ನೆಟ್ಟಿದ್ದಾರೆ, ಏನು ಮಾಡಿದಾರಲ್ಲ, ಇದು ಅದ್ರ ಪಾಡಿಗೆ ಬೆಳೀತಿರ್ತದೆ. ಅದರಲ್ಲಿ ಎಲ್ಲದೂ ಇದು ಆಗೋದಿಲ್ಲ, ಕೆಲವೊಂದು ಮತ್ತೆ ಯಾವಾಗಲೂ ಫಲ ಕೊಡ್ತಿರ್ತದೆ. ಮತ್ತು ತಕ್ಷಣ ಅಲ್ಲ ಅದು. ಮುಂಬೈಯಲ್ಲಿ ನಮ್ಮನೆ ಪಕ್ಕದಲ್ಲಿ ಒಬ್ಬರು ಬಂಗಾಲಿ ಲೇಡಿ ಇದ್ದರು. ಅವರು ಒಂದು ಸಲ ನಮ್ಗೆ ಸಿಕ್ಕಿದ್ರು. ಅವರು ಈಗ ಬಂಗಾಲದಲ್ಲಿ ಭಾಳ ದೊಡ್ಡ ಕವಿ ಅಂದರೆ ತುಂಬ ಮೇಜರ್ ಕವಿ ಅವರು ಮೇಡಮ್. ನಾವು ಭೇಟಿಯಾದಾಗ ಅವರಿಗೆ 78-80 ವರ್ಷ ಏನೋ ಆಗಿತ್ತು. ಆಗಲೇ ಭಾಳ ಫೇಮಸ್ ಅವರು. ಸೊ ನಾನು ಹೇಳಿದೆ, ನೀವು ಯಾವಾಗ ಬರೀಲಿಕ್ಕೆ ಶುರು ಮಾಡಿದ್ರೆ ಹೇಳಿ. ಆಮೇಲೆ ನೋಡಿದ್ರೆ ಅವ್ರು ಬರೀಲಿಕ್ಕೆ ಶುರು ಮಾಡಿದ್ರೆ ಅವ್ರ 5ನೇ ವಯಸ್ಸಿಗೆ, 65ನೇ ವಯಸ್ಸಿಗೆ ಬರೀಲಿಕ್ಕೆ ಶುರು ಮಾಡಿ ಬಂಗಾಲದ ದೊಡ್ಡ ಕವಿಯಾಗಿದ್ದಾರೆ ಅವರು. ಅಂದರೆ ಏನೇ ಬರೀಲಿಕ್ಕೆ ಶುರು ಮಾಡಲಿಕ್ಕೆ ನಾವು ಹದಿಹರೆಯದಲ್ಲೇ ಶುರು ಮಾಡಬೇಕು, 20ನೇ ವಯಸ್ಸಿಗೆ ಶುರು ಮಾಡಬೇಕು ಇಲ್ಲ. ಆದರೆ ಅವರು ಭಾಳ ಸಣ್ಣ ವಯಸ್ಸಿನಿಂದ ಓದ್ತಾ ಇದ್ದರು. ಅಂದರೆ ಯಾವುದಕ್ಕೂ ನಾವು ಒಂದು ಅನುಕ್ರಮ ಅಂತಿಲ್ಲ, ಹೀಗೆ ಈಗಲೇ ಶುರು ಮಾಡಬೇಕು ಇಲ್ಲ. ಆದರೆ ಹದಿಹರೆಯದಲ್ಲಿ ಓದಲಿಕ್ಕೆ ಶುರು ಮಾಡಿದ್ರೆ, ಹದಿಹರೆಯದಿಂದ ನೀವು ಬದುಕಿನ ಎಲ್ಲ ಅನುಭವಗಳಿಗೆ ಮನಸ್ಸನ್ನು ತೆರೆದಿಟ್ಕೊಂಡಿದ್ದರೆ ಯಾವ ಬೇಕಾದರೂ ಕೂಡ ಬರೀಬೋದು. ಇದೊಂದು ನಾನು ಹೇಳಲಿಕ್ಕೆ ಬಯಸಿದ್ದೆ ನಾನು ಅಷ್ಟೇ. ಮತ್ತೇನಾದರೂ ನೀವು ಪ್ರಶ್ನೆ ಕೇಳೋದಿದ್ದರೆ ಕೇಳ್ಬೋದು. ಮತ್ತು ಮೊದಲಿಗೆ ಒಂದು ಧನ್ಯವಾದ ಹೇಳಿಬಿಡ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ. ನೀವು ರವಿಯವರಿಗೆ, ಮಮತಾ, ಯಾಕಂದ್ರೆ ಮಮತಾ ಅವರು ಇಲ್ಲಿ ಇದ್ದಾರೆ ಬೇರೆ ಬೇರೆ ರೂಪದಲ್ಲಿ, ಈ ಒಂದು ಚಟುವಟಿಕೆಯ ರೂಪದಲ್ಲಿ, ರವಿಯವರ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅವರು ಕಂಟಿನ್ಯೂ ಆಗ್ತಾರೆ, ಮುನ್ನಡೆತಾರೆ. ಇವತ್ತು ನಾನು ಯಾರ್ಯಾರನ್ನು ಭೇಟಿಯಾಗಿದ್ದೇನೋ ನಿನ್ನೆಯಿಂದ ಎಲ್ಲರಿಗೂ ಮಮತಾ ಗೊತ್ತು. ನಮ್ಮ ಗೀತಾ ನಾಯ್ಕ ಪಾಟನಿ ಮೇಡಮ್ ಇದ್ದಾರೆ ಕುಮಟಾದಲ್ಲಿ, ಅವ್ರ ಹತ್ರ ಮಾತಾಡಿದ್ವಿ, ಅವರಿಗೆ ಗೊತ್ತು ಭಾಳ ಹೀಗಾಗಿ ಬೇಬಿ ಅಂತ ಮತ್ತೊಬ್ಬರು ನಿನ್ನೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು ಮುಂಬೈಯವರು, ಅವರಿಗೂ ಗೊತ್ತು. ಹೀಗಾಗಿ ಒಂಥರ ಒಂದು ಬಳಗ ಹೇಗೆ ನೆಟ್ವರ್ಕ್ ಇರ್ತದೆ, ನೆಟ್ವರ್ಕ್ ಅಂದರೆ ಬೇರೆ ಅರ್ಥ ಆಗೋಗಿದೆ ಈಗ, ಆ ಥರ ನೆಟ್ವರ್ಕ್ ಅಲ್ಲ. ಅಂದರೆ ಎಲ್ಲರ ಒಂದು ಪ್ರೀತಿ, ಒಂದು ಮಮತೆಯ ಬಳಗ ಅಂತೇನು ಹೇಳ್ತೀವಲ್ಲ, ಅದು ಇದೆ. ಕಾವ್ಯ ಅಂದರೆ ಅದೇನೆ. ಆಮೇಲೆ ಕಾವ್ಯಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಅದೊಂಥರ ಕಾವ್ಯ ಅಂದರೆ ಏನಪ್ಪ, ಕವಿತೆ ಅಂದರೆ ಏನಪ್ಪ ಅಂದರೆ, ಈ ಡಾಕ್ಟ್ರು ECG ಅಂತ ಹೇಳ್ತಾರಲ್ಲ, ECG ಹಾರ್ಟಿನ ಮೆಡಿಕಲ್ ರಿಪೋರ್ಟ್ ಬರ್ತದಲ್ಲ, ECG. ನಮ್ಮ ಸಮಾಜದ ECG ಏನಿದ್ರು ಕೂಡ ಅದು ಕವಿತೆ. ನಮ್ಮ ಸಮಾಜದ ECG ಗೊತ್ತಾಯ್ತಲ್ಲ, ಸಮಾಜದ ಹಾರ್ಟಿನ ಕಂಡೀಷನ್ ಹೇಗಿದೆ ಅಂತ ನೋಡೋದಿದ್ರೆ ಆ ಸಮಾಜದಿಂದ ಬರುವಂಥ ಕವಿತೆಯನ್ನು ನೋಡಬೇಕು. ಆ ಕವಿತೆಯಲ್ಲಿ ಸಮಾಜದ ಹಾರ್ಟಿನ ಕಂಡೀಷನ್ ಸಿಗ್ತದೆ. ಅದು ಒಬ್ಬಂದಲ್ಲ, ಅದು ಇಡೀ ಸಮಾಜದ ಹಾರ್ಟಿನ ಕಂಡೀಷನ್. ಅದರ ಪ್ರಿಂಟೌಟ್ ಬೇಕು. ಈ ಪ್ರಿಂಟೌಟ್ ನೋಡ್ತೀವಲ್ಲ, ECG ನೋಡ್ತಾರಲ್ಲ. ಸೊ ನಮ್ಮ ಸಮಾಜ ಅಂದರೆ ಕಲೆಕ್ಟಿವ್, ಯಾವಾಗಲೂ ಒಬ್ಬೊಂದು ಎಕ್ಸಲೆನ್ಸ್ ಅಲ್ಲ, ಅದು ಇನ್ಕ್ಲೂಸಿವ್. ಅದು ಎಲ್ಲರೂ ಸೇರಿ ಇದ್ದಾಗ ಸಮಾಜ, ಹಾಗೆ ಎಲ್ಲರೂ ಸೇರಿ ಇದ್ದಾಗಲೇ ಒಂದು ಕಾವ್ಯ. ಸೊ ಮಕ್ಕಳೇ, ಮತ್ತು 5ನೇ ಒಬ್ಬ ಹುಡುಗ ಇದ್ದ, ಅವನ ಹೆಸರು ಪೂರ್ಣ ಪ್ರಜ್ಞಾ ಅಂತ. ಅವನು ಕಾರ್ಕಳದಲ್ಲಿದ್ದ, 5ನೇ ಹುಡುಗ. ಅವನು ಪಾಪ, ಅವನು ಭಾಳ ಶೋಚನೀಯವಾಗಿ ನಿಧನ ಹೊಂದಿದ. ಯಾಕಂದರೆ ಅವ್ರು ಅಭ್ಯಾಸ ಮಾಡಲಿಕ್ಕೆ ಊರು ಹೊರಗಡೆ ಹೋಗಿದ್ದರು. ಮತ್ತೊಬ್ಬ ಹುಡುಗನ ಸಂತೆಗೆ ಹೋಗಿದ್ದ. ಆ ಮತ್ತೊಬ್ಬ ಹುಡುಗ ಅಲ್ಲಿ ನೀರಲ್ಲಿ ಮುಳುಗ್ತಾ ಇದ್ದ. ಅವನಿಗೆ ಉಳಿಸ್ಲಿಕ್ಕೆ ಹೋಗಿ ಅವನು ಉಳಿದ, ಇವು ತಿರ್ಕೊಂಡ್ಬಿಟ್ಟ. ಈಗೆಲ್ಲ ಸುಮಾರು 20-25 ವರ್ಷದಿಂದ, 30 ವರ್ಷದಿಂದ ಕಾಣ್ತದೆ. ಆದರೆ ಅವನು ತೀರ್ಕೊಂಡ್ಮೇಲೆ ಗೊತ್ತಾಯಿತು, ಒಂದಿಷ್ಟು ಪದ್ಯ ಬರೆದಿದ್ದ. ಅದನ್ನು ಅವ್ರ ಮನೆಯವರು, ತಾಯಿ ಎಲ್ಲ ಸೇರಿ ಆಮೇಲೆ ಪ್ರಿಂಟ್ ಮಾಡಿದ್ರು.
ಪೂರ್ಣನ ಗರಿಗಳು ಅಂತ ಒಂದು ಸಣ್ಣ ಪುಸ್ತಕ. ಅದಕ್ಕೆ ನಾನು ಒಂದಿಷ್ಟು ಮುನ್ನುಡಿ ಬರೆದಿದ್ದೆ ಹಿಂದೆ. ಅವನು ಬರೆದ ಒಂದು 2-3 ಪದ್ಯ ಇದೆ, ಸಣ್ಣದು 2 ಸಾಲಿಂದು. ನೋಡಿ, ಒಂದು ಕವಿತೆಯಲ್ಲಿ ಧ್ವನಿ ಹೇಗಿರ್ತದೆ ಅಂತ ತೋರಿಸ್ಲಿಕ್ಕೆ ಸಣ್ಣ ಪದ್ಯಗಳು ಒಂದು ಬರೆದಿದ್ದು. ಒಂದೇ ಲೈನ್ ಇದೆ ಒಂದು ಪದ್ಯ ನೋಡಿ. ಧ್ವನಿ ಅಂದರೆ ಕವಿತೆ, ಅಂದರೆ ಹೇಳೋದಕ್ಕಿಂತ ಹೇಳದೇ ಇದ್ದದ್ದು, ಹೇಳಲಿಕ್ಕಾಗದೇ ಇದ್ದದ್ದು ಹೇಗೆ ಕವಿತೆಯನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ. ಗಂಧದ ಮಾಲೆಯನ್ನು ಪರಿಮಳದಲ್ಲಿ ಕಟ್ಟುತ್ತಾರೆ. ಹೆಂಗಿದೆಯಲ್ಲ? ಗಂಧದ ಮಾಲೆಯನ್ನು ಪರಿಮಳದಲ್ಲಿ ಕಟ್ಟುತ್ತಾರೆ. ನಾವೆಂತ ಮಾಡ್ಕೊಳ್ತೇವೆ, ಗಂಧದ ಮಾಲೆಯನ್ನು ನೂಲಿನಲ್ಲಿ ಕಟ್ಟುತ್ತಾರೆ ಅಂದ್ಕೊಂಡ್ಬಿಡ್ತೀವಿ. ನೂಲಿನಲ್ಲಿ ಕಟ್ತಾ ಇದ್ದಾರೆ ಹೌದು, ಬಟ್ ಪರಿಮಳದಲ್ಲಿ ಕಟ್ಟುತ್ತಾರೆ. ಅಂದರೆ ಎರಡರ್ಥ. ಒಂದು, ಕಟ್ತಾ ಇದ್ದಾಗೆ ಒಂದು ಪರಿಮಳ ಬರ್ತದೆ ಹೇಳೋದೊಂದಾಯಿತು, ಆದರೆ ಪರಿಮಳದಲ್ಲೇ ಅದನ್ನು ಕಟ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಎಲಿಮೆಂಟ್ ಇದೆ, ಆಯಿತಾ? ಇನ್ನೊಂದು ನೋಡಿ, ಇದು ಬಹುಶಃ 77ನಲ್ಲಿ ಬರೆದಿರಬೇಕು ಇದು. ನೋಡಿ, ಇದರಲ್ಲಿ ಒಂದು ಕಾಲದ ಕಲ್ಪನೆ ಒಂದು ಮಗುವಿಗೆ ಹೆಂಗಿರ್ತದೆ ಹೇಳಿ. ಇಟ್ಸ್ ಬಿಯಾಂಡ್ ಈಸ್ ಕಾಂಪ್ರಿಹೆನ್ಷನ್. ಕಾನ್ಸೆಪ್ಟ್ ಆಫ್ ಟೈಮ್. 1997 ಕರೆಕ್ಟ್. ಶಿವರಾಮ ಕಾರಂತರು 1997 ಇಸವಿಯಲ್ಲಿ ಸತ್ತು ಹೋದರು. ಸ್ಟ್ರೇಟಾಗಿ ಬರೆದಿದ್ದಾನೆ ಅವರು. ಶಿವರಾಮ ಕಾರಂತರು 1997 ಇಸವಿಯಲ್ಲಿ ಸತ್ತು ಹೋದರು. ಅವರು 1998 ಇಸವಿಯನ್ನು ನೋಡಿ ಸತ್ತು ಹೋಗಬೇಕಿತ್ತು ಅಂತ ಬರ್ತಾನೆ. ಸಿಂಪಲ್. ಪಾಪ ಅವನಿಗೆ 98 ಅಂದರೆ ಏನು, ಎಷ್ಟು ದೊಡ್ಡದು, ಏನೋ ಕಲ್ಪನೆ ಇಲ್ಲ. ಸಿ, ಒಂದು ಮಗುವಿನದು ಒಂದು ಕಾಂಪ್ರಿಹೆನ್ಷನ್ ಆಫ್ ಟೈಮು, ಒಂದು ಎಟರ್ನಿಟಿ, ದಟ್ ಈಸ್ ವೆರಿ ಯುನೀಕ್. ಅದು ಭಾಳ ಮಜಾ ಅದು. ಇನ್ನೊಂದಿದೆ ನೋಡಿ, ಅದು ಚೆಂದ ಇದೆ. ರಾಕ್ಷಸನನ್ನು ಸಾಯಿಸುವುದು ಬಹಳ ಸುಲಭ. ಒಂದು ಇರುವೆ ಕಚ್ಚಿದರೆ ಸಾಕು, ಅವನು ಬಿದ್ದು ಹೋಗುತ್ತಾನೆ. ರಾಕ್ಷಸನನ್ನು ಸಾಯಿಸುವುದು ಬಹಳ ಸುಲಭ. ಒಂದು ಇರುವೆ ಕಚ್ಚಿದರೆ ಸಾಕು, ಅವನು ಬಿದ್ದು ಹೋಗುತ್ತಾನೆ. ಆಗ ನಾವೆಲ್ಲರೂ ಸೇರಿಕೊಂಡು ಹೊಡೆಯಬಹುದು. 5 ವರ್ಷದ ಮಗು ಕೂಡ ಹೊಡೆಯಬಹುದು, ಆದರೆ ಬುದ್ಧಿ ಇರಬೇಕು ಅಷ್ಟೇ. ಎಂಥ ವಿಸ್ಡಮ್ ಉಂಟು ಇದರಲ್ಲಿ. ಆಮೇಲೆ ಕೊನೆಯಲ್ಲಿ ಒಂದಿದೆ, ಎಲ್ಲರೂ ಖುಷಿಯಾಗಿದ್ದರೆ ಮಾತ್ರ ನಾನು ಬರೆಯುತ್ತೇನೆ, ಇಲ್ಲವಾದರೆ ಕವಿತೆ ಇಲ್ಲ. ಎಂಥ ಫಿಲಾಸಫಿ ಉಂಟು ಇದು. ಎಲ್ಲರೂ ಖುಷಿಯಾಗಿದ್ದರೆ ಮಾತ್ರ ಬರಿತಾನಂತ. ಅಂದರೆ ಭಾಳ ಉಂಟು. ಅಂದರೆ ಎಲ್ಲರೂ ನಾವೊಬ್ಬನೇ ಬರ್ಕೊಂಡು ಖುಷಿ ಹಾಕ್ಕೊಂಡು ಮಜಾ ಮಾಡಿಕೊಂಡು ಶಾಲೆಗೆ ಲೂಪೇಟ ಹಾಕೊಂಡು ಕೂತ್ರೆ ಎಂಥ ಮಳ್ಳು. ಅದೊಂದಿಗೆ ದೊಡ್ಡ ಇದಾಗೋಗಿದೆ ಈಗ. ಅಂದರೆ ಎಲ್ಲ ಕ್ರಿಯೇಟಿವ್ ಆರ್ಟು, ಎಲ್ಲ ಕ್ರಿಯೇಟಿವ್ ಪರ್ಸ್ಯೂಟ್ ಗುರಿ ಅಂದರೆ ಸನ್ಮಾನ ಪ್ರಶಸ್ತಿ ಅನ್ನೋ ನಮೂನೆ ಆಗೋಗಿದೆ ಈಗ. ಯಪ್ಪ, ಯಾವ ಪತ್ರಿಕೆನೂ ತೆರೆಯೋಂಗಿಲ್ಲ. ಇಲ್ಲಿಂದ ಅಲ್ಲಿವರೆಗೆ ಪ್ರಶಸ್ತಿ ಫೋಟೋಗಳು, ಸನ್ಮಾನದ ಫೋಟೋಗಳು. ಯಾರ ಮುಖನೂ ಕಾಣೋದಿಲ್ಲ, ಹಣ್ಣೇ ಕಾಣ್ತದೆ. ಅದು ಆ ಹಣ್ಣು ಮತ್ತು ಅದು ಹಣ್ಣೇ ಆಗೋದಿಲ್ಲ. ಅದು ಮನೆಗೆ ತಂದರೂ ಅದು 10 ದಿವಸ ಆದರೂ ಹಣ್ಣಾಗೋದಿಲ್ಲ, ಕಡೆ ಹೊತ್ತಾಕೋದೇ. ಅದು ಅದೇನೋ ಜಿನೆಟಿಕಲಿ ಡಿವೈಸ್ಡ್ ಇರಬೇಕು ಅದು ಸನ್ಮಾನಕ್ಕಾಗೇ. ಅಲ್ಲ, ಅದು ಒಂದು ರೀತಿ ಅದು ಲೆಫ್ಟ್ ಕರಾವಳಿ ಮುಂಜಾವು ತಗೊಳ್ಳಿ, ಮತ್ತು ಯಾವುದೇ ಜಿಲ್ಲೆಯ ಪತ್ರಿಕೆ ತಗೊಳ್ಳಿ, ಇದೇ ಅಲ್ಲ ಕರ್ನಾಟಕದ ಉದ್ದಕ್ಕೂ ಎಲ್ಲ ಪತ್ರಿಕೆಗಳಲ್ಲಿ ಎಡದಿಂದ ಬಲಕ್ಕೆ ಸಿನಿಮಾ ಸ್ಕೋಪ್ ಫೋಟೋ, ಶಾಲು, ಸನ್ಮಾನ, ಇಷ್ಟಿಟ್ಟು ಹಣ್ಣು. ಮತ್ತು ಪೇಟ ಮೊದಲು ನಮ್ಮಲ್ಲಿ ಇರಲಿಲ್ಲ, ಅದು ಆ ಮೈಸೂರು ಆ ಕಡೆ ನೋಡ್ಕೊಂಡು ಇಲ್ಲೂ ಪೇಟ ಶುರು ಆಗಿಬಿಟ್ಟದೆ ಈಗ. ಅದು ಮತ್ತು ಸೈಜ್ ಸರಿ ಇರುವುದಿಲ್ಲ, ಇಲ್ಲೆಲ್ಲ ಬರ್ತದೆ. ಬಟ್ ಅದಕ್ಕೆ ಮತ್ತೆ ಈಗ ಬೆಲ್ಟ್ ನಮ್ಮನೆ ಹುಕ್ಕೆಲ್ಲ ಬಂದುಬಿಟ್ಟದೆ ಪೇಟಕ್ಕೆ. ಅಂದರೆ ಅದು ಜನ ಮರುಳೋ, ಜಾತ್ರೆ ಮರುಳೋ ಅದು. ಅಂದರೆ ಒಂದು ಇದೆಲ್ಲ ಇನ್ಸ್ಟಿಟ್ಯೂಷನಲೈಸ್ಡ್ ಪ್ರಾಬ್ಲಮ್ಸ್ ಅವು. ಅಂದರೆ ಸಾಂಸ್ಥಿಕ ಆದಷ್ಟು ಯಾವುದೇ ಒಳ್ಳೆಯ ಸಂಗತಿಗಳು ಸಾಂಸ್ಥಿಕ ಆದಾಗ ಅದು ಜಡ ಆಗ್ತಾ ಹೋಗ್ತದೆ. ಜಡ ಆಗ್ತಾ ಹೋದಾಗ ಈ ರೀತಿಯ ಮೌಢ್ಯ ಆವರಿಸ್ತಾ ಹೋಗ್ತದೆ. ಆಮೇಲೆ ಇದೇ ಅದರ ಗುರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ಯಾರಾದರೂ ಹೊಸಬರು ಸಿಕ್ಕಿದ್ರೆ ಲೇಖಕರು, ಹಿಂದೆ ಯಾರಾದರೂ, ಅದು ಹಂಗೆ ಹೇಳ್ಬಾರ್ದು, ಹಂಗೆ ಹೇಳಿದ್ರೆ ನಮ್ಗೆ ವಯಸ್ಸಾಯ್ತು ಒಳಗೆ ಹೋಗ್ತದೆ. ಹೊಸ ಲೇಖಕರು ಹಿಂದೆ ಸಿಕ್ಕಿದ್ರೆ, ಸರ್ ನಾನು ಕವಿತೆ ಬರೀತೇನೆ, ಹೀಗೆ ಹೇಗೆ ಇದ್ರ ಮೇಲೆ ಬರೀತೇನೆ, ನಾನು ಇಲ್ಲಿ ಓದಿದ್ದೆ, ಅದು ಇದು ಏನು ತಮ್ಮ ಕವಿತೆ ಬಗ್ಗೆ ಮಾತಾಡ್ತಿದ್ರು.
ಅಥವಾ ಕವನ ಸಂಕಲನ ಬಂದಿದೆ ಅಂತ ಹೇಳ್ತಿದ್ರು. ಈಗ ಹಂಗಲ್ಲ, ಫಸ್ಟ್ ಅವನು ಹೇಳೋದೇ ಲಾಸ್ಟ್ 1 ವರ್ಷದಲ್ಲಿ ನನಗೆ 3 ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ, ಆ ಪ್ರಶಸ್ತಿ ಬಂದಿದೆ ಶುರು ಮಾಡಿಬಿಡ್ತು. ಅಂದರೆ ಬರೀ ಪ್ರಶಸ್ತಿ ಬಗ್ಗೆ ಮಾತಾಡ್ತಾರೆ. ನಾನೇ ಮರ ಪ್ರಶಸ್ತಿ ಬಿಡುವಪ್ಪ, ಪ್ರಶಸ್ತಿಗೇನು ಅದು ಅಲ್ಲ, ಈಗ ಏನು ಬರಿತೀನಿ ನೀನು ಆ ಥರ. ಈ ಪ್ರಶಸ್ತಿ ಅನ್ನೋದು ಗುರಿ ಅಲ್ಲ, ಅದೇ ಗುರಿ ಅನ್ನೋ ಥರ ಆಗೋಗಿರೋದು ಇನ್ನೊಂದು. ಅಂದರೆ ಯುವ ಲೇಖಕರಿಗೆ ಅದು ದಾರಿ ತಪ್ಪಿಸೋ ಥರ ಆಗೋಗಿದೆ. ಸೊ ದಯವಿಟ್ಟು ಹೊಸ ಲೇಖಕರು ಅದು ಗುರಿಯಲ್ಲ. ಬರವಣಿಗೆಯಲ್ಲಿ ನಿಮಗೆ ಬರೆಯುವಾಗ ಒಂದು ಕವಿತೆ ಸಿಗ್ತದಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರೆ ಇಲ್ಲ. ಬರಿಬೇಕಾದ್ರೆ ಒಂದು ಕವಿತೆ ಸಿಗ್ತದಲ್ಲ ನಿಮಗೆ, ಎಲ್ಲಿಂದ ಕಾಗದದ ಮೇಲೆ ಒಂದು ಕವಿತೆ ಬಂತಲ್ಲ, ಅದು ಕಾಗದದ ಮೇಲೆ ಒಂದು ಕಥೆ ಬಂತಲ್ಲ ಬರಿಬೇಕಾದ್ರೆ, ಎಲ್ಲಿಂದ ಬಂತು ಅದು ಗೊತ್ತಿಲ್ಲ. ಆ ಕವಿತೆ ನಿಮ್ಮ ಮನಸ್ಸಿನ ಬಂತು, ಜೀವನದಿಂದ ನಿಮ್ಮ ಮನಸ್ಸಿಗೆ ಬಂದು ನಿಮ್ಮ ಮನಸ್ಸಿಂದ ನಿಮ್ಮ ಕಾಗದದ ಮೇಲೆ ಬಂತಲ್ಲ, ಅದೇ ಅಲ್ಟಿಮೇಟ್ ಪ್ರಶಸ್ತಿ ನಿಮಗೆ ಬಂದದ್ದು. ಅದು ಆ ನಂಬಿಕೆಯಲ್ಲಿ ಬರಿಬೇಕು ಅಷ್ಟೇ. ಸೊ ಇಷ್ಟು ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸಿ, ನಿಮಗೇನಾದರೂ ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ರೆ ಕೇಳಬಹುದು ಅಂತ ಹೇಳಿ ಮತ್ತು ನನ್ನ ಮಾತು ಮುಗಿಸ್ತೇನೆ. ಹಾಂ, ಕಂಚೆ ತಗಲೆ. ಓಕೆ. ಆ ಕವಿತೆ, ನನಗೆ ಇಷ್ಟವಾದ ಕವಿತೆಯನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದೇನು ಅಂದರೆ ಇಲ್ಲಿರೋ ಮಕ್ಕಳೆಲ್ಲ ಸಣ್ಣವರು, ಆ ಕವಿಗಳಿದ್ದರೆ ಓದಿದ್ರೆ ಸರಿಯಾಗ್ತಿತ್ತು. ಅದು ನನಗೆ ತುಂಬ ಇಷ್ಟವಾದ ಕವಿತೆ ಅದು. ಈ ಮಕ್ಕಳು ತುಂಬ ಚಿಕ್ಕವರು ಆ ಕವಿತೆಗೆ, ಇದರಲ್ಲಿರೋ ಕವಿಗಳು ಅದನ್ನು ಓದಬೇಕಿತ್ತು, ಕೇಳಬೇಕಿತ್ತು. ಎನಿವೆ, ಇಲ್ಲಿ ಹಿರಿಯರಿದ್ದೀರಿ ಅವರಿಗಾಗಿ. ಹಸಿದ ದಿನದ ಹಿಂದೆ ಹುಸಿ ಜನರ ಮುಂದೆ, ಹಾಸಿದ ಹಾಸಿಗೆಯ ಕೆಳಗೆ ಸಾಸಿವೆ ಕಾಳ ಒಳಗೆ, ಹಸನು ಹೃದಯದಲ್ಲಿ 108 ನೋವು ಕಾಡಿತು, ಹುಚ್ಚರ ಸಂತೆಯಲ್ಲಿ ಜಾಣ ಹಸಿವು ಮಾತಾಡಿತು. ಬಿಸಿಲು ನೆತ್ತಿಯ ತಟ್ಟಿ, ನೆರಳು ನೆಲ ಮುಟ್ಟಿ, ನಿನ್ನೆಯೂ ನಾಳೆಯ ನಿನ್ನೆಯಾಗಿ ದಿನ ಮಾಗಿ, ಕಾಗೆ ಬಣ್ಣದ ಹಂಸದ ಜನರ ಮಾತಿನಲ್ಲಿ ಹರಿದ ಬಟ್ಟೆಯೂ ಹಸಿವ ಬಗ್ಗೆ ಮಾತಾಡಿತು. ಬಟ್ಟೆಯೂ ಹಸಿವ ಬಗ್ಗೆ ಮಾತಾಡಿತು. ದೇಹಕ್ಕೆ ಹಸಿವಾಗಿತ್ತು, ನೆರಳಿಗೆ ಹೊಟ್ಟೆ ತುಂಬಿತ್ತು. ದುಬಾರಿ ಹಸಿವು ಪ್ರತಿ ಬಾರಿ ದೇಹಕ್ಕೆ ಖಾಸಗಿಯಾಗಿತ್ತು. ಬೆಳಕು ಹೊಲಿದರು, ದಿನ ಸವಿದರು, ನಾಲಿಗೆ ಇಲ್ಲದ ಹಸಿವು ಮತ್ತೆ ಮತ್ತೆ ಮಾತಾಡಿತು. ಬಿಸಿಲು ರೂಪದಲ್ಲಿ ಬೇನೆ, ಹಸಿವು ರೂಪದಲ್ಲಿ ನಾಳೆ. ಬಿಸಿಲು ರೂಪದಲ್ಲಿ ಬೇನೆ, ಹಸಿವು ರೂಪದಲ್ಲಿ ನಾಳೆ. ಹಸಿವೆಂಬ ರೋಗ ಮುಪ್ಪಿನವರೆಗೂ ಮಾತಾಡಿತು. ಹಸಿದ ದಿನದ ಹಿಂದೆ ಹುಸಿ ಜನರ ಮುಂದೆ, ಹಾಸಿದ ಹಾಸಿಗೆಯ ಕೆಳಗೆ ಸಾಸಿವೆ ಕಾಳ ಒಳಗೆ, ಹಸನು ಹೃದಯದಲ್ಲಿ 108 ನೋವು ಕಾಡಿತು. ಹುಚ್ಚರ ಸಂತೆಯಲ್ಲಿ ಜಾಣ ಹಸಿವು ಮಾತಾಡಿತು. ಬಹುಶಃ ಈ ಒಂದು ಕವಿತೆ ಓದಿದಾಗ ನನಗೆ ನಿಮ್ಮ ಈ ಒಂದು ಏನು ಕಲಾಪ ಇದೆಯಲ್ಲ, ಆ ಕಲಾಪ ಸಾರ್ಥಕ ಆಯಿತು ಅನಿಸ್ತು ನನಗೆ. ಇಂಥ ಒಂದು ದಶಕದ ಕಲಾಪದಲ್ಲಿ ಇಂಥ ಒಬ್ಬ ಕವಿ ಕನ್ನಡಕ್ಕೆ ಸಿಕ್ಕರು ಕೂಡ. ಸ್ವಂತವೇ ಅದು ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿ. ಸ್ವಂತದ್ದೇ ಅಲ್ಲಿ ಯಾವುದೇ ಪ್ರಭಾವ ಇಲ್ಲ. ಹೌದೌದು, ಅಲ್ಲ ಅದಿಲ್ಲ, ಅದು ಮುಖ್ಯವೇ ಅಲ್ಲ. ಅದು ಆ ಥರದ ತೀರ್ಮಾನ ಯಾರು. ನನಗೆ ಹೌದೌದು, ಅದು ಅಂದರೆ ಆ ಪ್ರಭಾವ ಗಿಭಾವದ ಬಗ್ಗೆ ಮಾತಾಡೋ ಯಾರಿಗೂ ಏನೂ ಅಲ್ಲ, ಅದು ಕವಿತೆನೇ ಮಾತಾಡ್ಕೊಳ್ತದೆ. ಹೌದೌದು, ಅದು ಎಲ್ಲದೂ ಹಾಗೆ. ಅದು ಮುಕ್ತ, ಅದು ಒಂದು ಹರಡಿದ ಹೂ ಹಾಗೆ. ಅದು ತುಂಬ ಸ್ವಂತವಾದ ಒಂದು ಪ್ರತಿಭೆ ಇದೆ. ಅದು ಖುಷಿ ಆಯಿತು. ಆಮೇಲೆ ಆಮೇಲೆ ನೀವು ಒಂದು ರೀತಿ ಏನಂತಾರದೆ, ಒಂದು ರೀತಿ ವಿಸರ್ಜನೆಯ ಧಾಟಿಯಲ್ಲಿ ಮಾತಾಡಿದ್ರಿ. ಹೌದು, ಅದು ಬೇಕಾಗಿಲ್ಲ ಅಂತ ಹೇಳಿದ್ದು. ಹಾಗೆಲ್ಲ ಹೇಳಲಿಕ್ಕೆ ನೀವು ಯಾರ್ರಿ? ಅದು ನಡೀತಿರ್ತದೆ. ಅದು ನಿಮ್ಮ ಉಪಸ್ಥಿತಿ ಬೇರೆ ರೀತಿಯಲ್ಲಿ ಮುಂದುವರಿತದೆ ಅಷ್ಟೇ. ಸೊ ಶುಭಾಶಯಗಳು ಮತ್ತು ಧನ್ಯವಾದಗಳು. ಓಕೆ, ಯಾಕೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಅಂತ ಕರೀತಾರಲ್ಲ, ಮಧ್ಯದಲ್ಲೆಲ್ಲ ನನ್ನ ಅಂಥ ವಿಶ್ವಾಸಗಳಿರಲ್ಲ. ಬಟ್ ನಿಮ್ಮ ಹೆಸರು ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಬರ್ತದೆ.
ನಿಮ್ಮ ಹೆಸರು ಹೇಳಿದ ಕೂಡಲೇ ಅವರಿಗೆ ಏನೇನೋ ಮಾಡಬೇಕು ಅಂತ ಅನ್ನಿಸ್ತದೆ. ಸೊ ಆ ಉಪಸ್ಥಿತಿಗೆ ನಡೀತದೆ, ಅದು ಎಲ್ಲರ ಮನಸ್ಸಲ್ಲಿ ಇರ್ತದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತದೆ. ಆಮೇಲೆ ಇಲ್ಲೇ ಅಂತಲ್ಲ, ಈ ಇಡೀ ಸಮಾಜದಲ್ಲಿಯೇ ಪ್ರಾದೇಶಿಕ ಭಾಷೆಯಲ್ಲಾದರೂ ಉಂಟು. ಈಗ ಇಂಗ್ಲೀಷಲ್ಲೆಲ್ಲ ಪೊಯಿಟ್ರಿಗೆ ಜಾಗವೇ ಇಲ್ಲ, ಪೊಯಿಟ್ರಿಗೆ ಅಲ್ಲಿ ಪಬ್ಲಿಕೇಶನ್ಸೇ ಇಲ್ಲ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನು ನಾವು ನೋಡೋದೀಗ ಕನ್ನಡದಲ್ಲಿ ಮಾತ್ರ, ಇಂಗ್ಲೀಷಲ್ಲೆಲ್ಲ ಪೊಯಿಟ್ರಿ ಪುಸ್ತಕನೇ ಬರೋದಿಲ್ಲ. ಬುಕ್ ರಿಲೀಸ್ ಪುಸ್ತಕ ಫಂಕ್ಷನ್ಗಳನ್ನು ಪುಸ್ತಕದ ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ ಇವರು, ಎಲ್ಲೂ ಜನಗಳೇ ಬರ್ತಾ ಇಲ್ಲ. ಸೊ ನೀವಿಷ್ಟು ಮಾಡಿರೋದು ಭಾಳ ದೊಡ್ಡ ವಿಷಯ. ಹೀಗಾಗಿ ನಿಮ್ಮನ್ನು ಸಾರ್ವಜನಿಕವಾಗಿ ಅಭಿನಂದಿಸ್ತೇನೆ. ಮತ್ತು ನಿಮಗೆ ಇಲ್ಲಿ ಸಹಯೋಗ ನೀಡ್ತಾ ಇರುವಂಥ ರವಿ ಅವರನ್ನು, ಈ ಎಲ್ಲ ಲಯನ್ಸ್ ಬಂಧುಗಳನ್ನು, ಮತ್ತು ನಾಗರಾಜ್, ಫಾಲ್ಗುಣ, ಇಂಥ ಎಲ್ಲ ಇವರನ್ನು ನಾನು ನಿಜಕ್ಕೂ ತುಂಬ ಮೆಚ್ಚುಗೆಯಿಂದ ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.